ಆತ್ಮೀಯರೇ ನಮಸ್ಕಾರ. ನಾವು ಕಳೆದ ಅವಧಿಯಲ್ಲಿ ಶೈಕ್ಷಣಿಕ ಮನೋವಿಜ್ಞಾನಕ್ಕೆ ಸಂಬಂಧಿಸಿದ ಮೊದಲನೇ ಅಧ್ಯಾಯದ ಕುರಿತು ಅಭ್ಯಾಸ ಮಾಡ್ತಾ ಇದ್ದೀವಿ. ಆ ಒಂದು ಅಧ್ಯಾಯದಲ್ಲಿ ನಾವು ಮನೋವಿಜ್ಞಾನ 1.2 ಮನೋವಿಜ್ಞಾನದ ಶಾಖೆಗಳು ಮತ್ತು 1.3 ಮನೋವಿಜ್ಞಾನದ ವಿಧಾನಗಳ ಕುರಿತು ಅಭ್ಯಾಸ ಮಾಡ್ತಾ ಇದ್ದೀವಿ. ಸಾಕಷ್ಟು ಅವಧಿಗಳು ಈಗಾಗಲೇ ಆಗಿದ್ದಾವೆ. ಅದರಲ್ಲಿ 1.3ದಲ್ಲಿ ನಾವು ಮನೋವಿಜ್ಞಾನದ ವಿಧಾನಗಳು ಅಂತ ಏನಿದಾವಲ್ಲ, ಅದರಲ್ಲಿ ಈಗಾಗಲೇ ನಾವು ಅಂತರಾವಲೋಕನ ವಿಧಾನ, ಅವಲೋಕನ ವಿಧಾನ, ವ್ಯಕ್ತಿ ಅಧ್ಯಯನ, ಪ್ರಾಯೋಗಿಕ ವಿಧಾನ, ಸಮೀಕ್ಷಾ ವಿಧಾನ, ಸಂದರ್ಶನ ವಿಧಾನ, ಸಹ ಸಂಬಂಧ ವಿಧಾನ, ಕ್ಷೇತ್ರಾಧ್ಯಯನ ಈ ಎಲ್ಲ 8 ವಿಧಾನಗಳ ಕುರಿತು ನಾವು ಅಭ್ಯಾಸ ಮಾಡಿದೀವಿ. ಇವತ್ತಿನ ಅವಧಿಯಲ್ಲಿ ಅತಿ ಮುಖ್ಯವಾದಂತಹ ಒಂದು ವಿಧಾನದ ಅದು ಚಿಕಿತ್ಸಕ ವಿಧಾನ, ಕ್ಲಿನಿಕಲ್ ಮೆಥಡ್ ಅಂತ ಹೇಳಿ ನಾವು ಅದಕ್ಕೆ ಕರಿತೀವಿ. ಈ ಒಂದು ವಿಧಾನದ ಕುರಿತು ನಾವು ಅಭ್ಯಾಸ ಮಾಡೋಣ. ಈ ಒಂದು ವಿಧಾನದ ಕುರಿತು ನಾವು ಯಾವೆಲ್ಲ ಅಂಶಗಳನ್ನ ಅಭ್ಯಾಸ ಮಾಡ್ಬೇಕಂತಂದ್ರೆ, ಮೊದಲನೇದಾಗಿ ಇಲ್ಲೊಂದು ಪಾಯಿಂಟ್ ಮಾಡ್ಕೊಳ್ರಿ. ಇಂಟ್ರೊಡಕ್ಷನ್ PTK ಅಂತ ಮಾಡ್ಕೊಳ್ರಿ. ಸೊ ನಾವು PTK ಕುರಿತು ಅಭ್ಯಾಸ ಮಾಡ್ತೇವೆ. ಅದಾದ್ಮೇಲೆ ಇದರ ಅರ್ಥವನ್ನ ಅಭ್ಯಾಸ ಮಾಡ್ತೇವೆ. ಉದ್ದೇಶಗಳೇನಿದಾವು, ಚಿಕಿತ್ಸಕ ವಿಧಾನದ ಉದ್ದೇಶಗಳೇನಿದಾವ, ಚಿಕಿತ್ಸಾ ವಿಧಾನದ ಹಂತಗಳು, ಚಿಕಿತ್ಸಾ ವಿಧಾನದಲ್ಲಿ ಬಳಸುವಂತಹ ಉಪಕರಣಗಳು. ಇಲ್ಲಿ ಉಪಕರಣ ಅಂತಂದ್ರೆ ಟೂಲ್ಸ್ ಅಂತಂದ್ರೆ ವಸ್ತು ರೂಪದಲ್ಲೆಲ್ಲ ಯಾವ ವಿಧಾನಗಳನ್ನ ಬಳಸ್ತಾರೆ ಅನ್ನೋದನ್ನ ನಾವು ನೋಡ್ತೀವಿ. ಆಮೇಲೆ ಚಿಕಿತ್ಸಾ ವಿಧಾನದ ವಿಧಗಳು, ಆಮೇಲೆ ಲಾಭಗಳು, ದೋಷಗಳು ಮತ್ತು ಸಮಾರೋಪ. ಈ ಇಷ್ಟು ಅಂಶಗಳನ್ನ ನಾವು ಈ ಒಂದು ಅಧ್ಯಾಯದಲ್ಲಿ ಅಭ್ಯಾಸ ಮಾಡೋದದ. ಮೊದಲನೇದಾಗಿ ಈಗ ಅದರ ಇಂಟ್ರೊಡಕ್ಷನ್ ಅನ್ನು ನಾವು ನೋಡ್ತಾ ಹೋಗೋಣ. ಮನೋವಿಜ್ಞಾನದಲ್ಲಿ ವ್ಯಕ್ತಿಯ ಮಾನಸಿಕ, ಭಾವನಾತ್ಮಕ ಮತ್ತು ವರ್ತನೆಯನ್ನು ಕುರಿತು ವರ್ತನೆಯ ಸಮಸ್ಯೆಗಳ ಕುರಿತು ಅಭ್ಯಾಸ ಮಾಡೋದಲ್ಲ, ಅದು ಬಹಳಷ್ಟು ಇಂಪಾರ್ಟೆಂಟ್ ಅದ. ಅಂತ ಒಂದು ವಿಧಾನವನ್ನ ಆಳವಾಗಿ ಅಭ್ಯಾಸ ಮಾಡುವಂತ ಒಂದು ವಿಧಾನ ಯಾವ್ದಾದ್ರು ಇದ್ರೆ ಅದಕ್ಕೆ ನಾವು ಚಿಕಿತ್ಸಕ ವಿಧಾನ ಅಂತ ಹೇಳಿ ನಾವು ಕರಿತೀವಿ. ಯಾಕಂದ್ರೆ ಚಿಕಿತ್ಸಕ ವಿಧಾನ ಹೆಸರೇ ಸೂಚಿಸುವಂತೆ ಕೊನೆಗೆ ಇತರದ ನಿರ್ಣಯ ಏನದಲ್ಲ, ಅದು ಚಿಕಿತ್ಸೆ ನೀಡುವುದಾಗಿದೆ ಮತ್ತು ಫಾಲೋ ಅಪ್ ಮಾಡೋದಾಗಿದೆ. ಹೀಗಾಗಿ ಈ ವ್ಯಕ್ತಿಯ ಮಾನಸಿಕ, ಭಾವನಾತ್ಮಕ ಮತ್ತು ವರ್ತನೆಯ ಸಮಸ್ಯೆಗಳನ್ನ ಅತ್ಯಂತ ಆಳವಾಗಿ ಅಧ್ಯಯನ ಮಾಡುವಂತ ವಿಧಾನ ಅಂತ ಹೇಳಿ ನಾವು ಇದನ್ನ ಕರಿತೀವಿ. ಈ ವಿಧಾನ ಆಕ್ಚುಲಿ ವ್ಯಕ್ತಿ ಅಧ್ಯಯನದ ಮುಂದುವರೆದ ಭಾಗ ಅಂತ ಕೂಡ ಅಂದ್ರೆ ತಪ್ಪಿಲ್ಲ. ಯಾಕಂದ್ರ ಆ ವಿಧಾನದಲ್ಲಿ ಏನೇನ್ ಸ್ಟೆಪ್ಸ್ ಬಳಸ್ತೇವಲ್ಲ, ಆ ಎಲ್ಲಾ ಸ್ಟೆಪ್ಸ್ಗಳು ಕೂಡ ಇಲ್ಲಿ ಕೂಡ ಬರ್ತಾವ. ಬಟ್ ಇದು ಹೆಚ್ಚು ಕಂಡಕ್ಟ್ ಯಾರು ಮಾಡ್ತಾರಂತಂದ್ರೆ ಡಾಕ್ಟರ್ಸ್ ಮಾಡ್ತಾರ. ವೈಜ್ಞಾನಿಕ ಜ್ಞಾನವನ್ನು ಹೊಂದಿದಂತಹ ಡಾಕ್ಟರ್ಸ್ ಏನಿರ್ತಾರಲ್ಲ, ಸೈಕಿಯಾಟ್ರಿಸ್ಟ್, ಅವರು ಚಿಕಿತ್ಸಕ ವಿಧಾನಗಳನ್ನ ಬಳಸ್ತಾರೆ. ವ್ಯಕ್ತಿ ಅಧ್ಯಯನವನ್ನ ಹೆಚ್ಚಾಗಿ ಸ್ಕೂಲಲ್ಲಿ ಟೀಚರ್ಸ್ ಉಪಯೋಗಿಸ್ತಾರೆ. ಓಕೆ, ಸೊ ಈ ವಿಧಾನವನ್ನು ಮುಖ್ಯವಾಗಿ ಆಸ್ಪತ್ರೆಗಳು, ಈಗಾಗಲೇ ಹೇಳಿದಾಗ ನಾನು ಹೆಚ್ಚಿನ ಶಾಲೆಗಳೆಲ್ಲ ಎಲ್ಲಿ ಹೇಳ್ರಿ, ಆಸ್ಪತ್ರೆಗಳಲ್ಲಿ, ಕ್ಲಿನಿಕ್ಗಳಲ್ಲಿ ಮತ್ತು ಸಮಾಲೋಚನಾ ಕೇಂದ್ರಗಳಲ್ಲಿ ಹೆಚ್ಚಾಗಿ ಈ ಒಂದು ವಿಧಾನವನ್ನ ಬಳಕೆ ಮಾಡಲಾಗ್ತದೆ. ಇದರ ಅರ್ಥವನ್ನ ನಾವು ನೋಡೋದಾದ್ರೆ, ಚಿಕಿತ್ಸಕ ವಿಧಾನ ಅಂತಂದ್ರೆ ವ್ಯಕ್ತಿಯ ಮಾನಸಿಕ ಸಮಸ್ಯೆಗಳನ್ನು ತಿಳಿದುಕೊಳ್ಳಲು ಅವನನ್ನು ಅಥವಾ ಅವಳನ್ನು ಆಳವಾಗಿ ಮತ್ತು ವಿವರವಾಗಿ, ಅಂದ್ರೆ ಅತಿ ಡೆಪ್ತ್ವಾಗಿ ಮತ್ತು ವಿವರವಾಗಿ ಈ ಎರಡು ಮುಖ್ಯ ಅಂಶಗಳನ್ನ ಇಟ್ಕೊಂಡು ಮಾಡುವಂತಹ ವೈಜ್ಞಾನಿಕ ವಿಧಾನ ಏನದಲ್ಲ, ಅದಕ್ಕೆ ನಾವೇನ್ ಕರಿತೀವಿ ಅಂದ್ರೆ ಚಿಕಿತ್ಸಕ ವಿಧಾನ ಅಂತ ಹೇಳಿ ಕರಿತೀವಿ. ಮತ್ತೊಮ್ಮೆ ನೋಡ್ರಿ, ಮಾನಸಿಕ ಸಮಸ್ಯೆಗಳನ್ನು ಹೆಚ್ಚಾಗಿ ಇಲ್ಲಿ ಕೇಸಸ್ ಏನಿರ್ತಾವಲ್ಲ ಅವೆಲ್ಲ ಮೆಂಟಲ್ ಕೇಸಸ್ ಇರ್ತಾವ. ಬಹಳ ಇದಕ್ಕೆ ಖಿನ್ನತೆಗೆ ಒಳಗಾದಂತಹ ವ್ಯಕ್ತಿಗಳ ಈ ಚಿಕಿತ್ಸೆಗೆ ಒಳಪಡ್ತಾರ. ಗೊತ್ತಾಯ್ತಾ? ಸಾಮಾನ್ಯವಾಗಿ ವಿದ್ಯಾರ್ಥಿಗಳೆಲ್ಲ ವಿದ್ಯಾರ್ಥಿಗಳು ಇದ್ರೂ ಕೂಡ ಅವ್ರು ಹೆಂಗಿರ್ತಾರಂದ್ರೆ ಶಾಲೆಯನ್ನು ಬಿಟ್ಟು ಮನೆಯೊಳಗೆ ಇರ್ತಾರ, ಯಾವ್ದೋ ಒಂದು ಭಾವನಾತ್ಮಕ ಲೋಕದಾಗ ಇರ್ತಾರ. ಒಟ್ಟ ಅವ್ರು ಈ ಕಡೆ ಟಚ್ ಆಗ್ತಿರಂಗಿಲ್ಲ. ಹಂಗ ಯಾರು ಡಿಪ್ರೆಸ್ಗೆ ಒಳಗಾಗಿರ್ತಾರಲ್ಲ ಅಂತವ್ರನ್ನ ಗುರುತಿಸಿ ಅವರಿಗೆ ಈ ಚಿಕಿತ್ಸೆಯನ್ನು ಕೊಡ್ಲಾಗ್ತದ. ಸೊ ಹಿಂಗಾಗಿ ಮೇನ್ ಏನ್ ಹೇಳ್ರಿ, ವ್ಯಕ್ತಿಯ ಮಾನಸಿಕ ಸಮಸ್ಯೆಗಳನ್ನದಲ್ಲ, ಈ ಮಾನಸಿಕ ಸಮಸ್ಯೆಗಳನ್ನ ತಿಳಿದುಕೊಳ್ಳುವ ಸಲುವಾಗಿ ಮತ್ತ ಆ ವ್ಯಕ್ತಿಯನ್ನ ಅತ್ಯಂತ ಆಳವಾಗಿ ಮತ್ತು ವಿವರವಾಗಿ ಅಧ್ಯಯನ ಮಾಡುವುದು. ಬರೇ ಅಧ್ಯಯನ ಅಂದ್ರ ವ್ಯಕ್ತಿ ಅಧ್ಯಯನ ಹಂಗ ನಾರ್ಮಲ್ ಅಲ್ಲ, ಇಲ್ಲಿ ಅದರಲ್ಲೂ ಕೂಡ ಹೆಂಗ್ ಹೇಳ್ರಿ, ವೈಜ್ಞಾನಿಕವಾಗಿ ಅಧ್ಯಯನ ಮಾಡೋದು ವಿಧಾನ ಏನೈತಿಲ್ಲ, ಅದಕ್ಕೆ ನಾವೇನ್ ಕರಿತೇವಿ, ಚಿಕಿತ್ಸಕ ವಿಧಾನ ಅಥವಾ ಚಿಕಿತ್ಸಾ ವಿಧಾನ ಅಂತ ಹೇಳಿ ಕರಿತೀವಿ. ಇನ್ನಷ್ಟು ಸರಳವಾಗಿ ಹೇಳ್ಬೇಕಂದ್ರ ಚಿಕಿತ್ಸಾ ವಿಧಾನ ಇಸ್ ಈಕ್ವಲ್ ಟು ಮಾನಸಿಕ ಅಥವಾ ಭಾವನಾತ್ಮಕ ಸಮಸ್ಯೆ ಉಳ್ಳ ಅಥವಾ ಸಮಸ್ಯೆಯನ್ನು ಹೊಂದಿರುವಂತ ವ್ಯಕ್ತಿಯ ಸಮಗ್ರ ಅಧ್ಯಯನ. ಅಗದಿ ಕಂಪ್ಲೀಟ್ ಆಗಿ ಸ್ಟಡಿ ಮಾಡುವಂತ ವಿಧಾನ. ಯಾರಿಗೆ ಭಾವನಾತ್ಮಕ ಅಥವಾ ಮಾನಸಿಕ ಸಮಸ್ಯೆಗಳು ಅವೆರಡು ಒಂದ. ಓಕೆ, ಸೊ ಅದನ್ನ ಆಳವಾಗಿ ಮತ್ತು ವಿವರವಾಗಿ ಅಧ್ಯಯನ ಮಾಡಿ ಚಿಕಿತ್ಸೆಯನ್ನು ಕೊಡೋದು ಏನದಲ್ಲ, ಅದಕ್ಕೆ ನಾವೇನ್ ಕರಿತೀವಿ ಹೇಳ್ರಿ, ಚಿಕಿತ್ಸಕ ವಿಧಾನ ಅಥವಾ ಚಿಕಿತ್ಸಾ ವಿಧಾನ ಅಂತ ಹೇಳಿ ಕರಿತೀವಿ. ಈ ವಿಧಾನವನ್ನು ಬಳಸಲಿಕ್ಕೆ ಮುಖ್ಯವಾದ ಉದ್ದೇಶಗಳೇನಿದಾವಲ್ಲ, ಆ ಉದ್ದೇಶಗಳನ್ನ ತಿಳ್ಕೊಳ್ಳೋಣ. ಮೊದಲನೇದ್ ನೋಡ್ರಿ, ಮಾನಸಿಕ ರೋಗಗಳನ್ನ ತಿಳಿದುಕೊಳ್ಳುವುದು. ಆ ಮಾನಸಿಕ ಈಗ ಖಿನ್ನತೆಗೆ ಒಳಗಾಗಿರ್ತಾನ ಅಂತ ಹೇಳಿದ್ನಲ್ಲ, ಆತ ಸ್ಕೂಲ್ ಬಿಟ್ಟು ಈಗ ವಿದ್ಯಾರ್ಥಿಯನ್ನ ನಾವು ಉದಾಹರಣೆಯನ್ನಾಗಿ ತೆಗೆದುಕೊಂಡು ತಿಳ್ಕೊಳ್ರಿ. ಆ ವಿದ್ಯಾರ್ಥಿ ಅಥವಾ ವಿದ್ಯಾರ್ಥಿನಿ ಸ್ಕೂಲ್ಗೆ ಬರೋದಿಲ್ಲ.
ಇನ್ ಕೇಸ್ ಬಂದ್ರೂ ಪಾಠದ ಕಡೆಗೆ ಲಕ್ಷ್ಯ ಕೊಡಂಗಿಲ್ಲ. ಮತ್ತ ಒಂಟಿತನದಿಂದ ಇರ್ಲಿಕ್ಕೆ ಅವ್ರು ಹೆಚ್ಚಾಗಿ ಬಯಸ್ತಿರ್ತಾರ. ಯಾರ ಜೊತೆಗೂನು ಮಾತಾಡೋದಿಲ್ಲ. ಬಟ್ ಈ ಬಿಹೇವಿಯರ್ ಮೊದಲಿಂದ ಇರಂಗಿಲ್ಲ. ಇದ್ದಕ್ಕಿದ್ದಂಗ ಆಗಿರ್ತದ. ಆಮೇಲೆ ಮನೆಯೊಳಗೂ ಅದೇ ರೀತಿ, ಸ್ಕೂಲ್ ಒಳಗ ಅದೇ ರೀತಿ, ಫ್ರೆಂಡ್ಸ್ ಜೊತೆಗೂನು ಬೆರೆತ್ಕೊಳ್ಳಂಗಿಲ್ಲ. ಹಿಂಗ್ ಯಾವುದೇ ಒಂದು ವಿಷಯದ ಕುರಿತು ಅವ್ರು ಖಿನ್ನತೆಗೆ ಒಳಗಾಗಿರ್ತಾರ. ಈ ಒಂದು ಖಿನ್ನತೆಗೆ ಕಾರಣ ಯಾವುದು? ಅದನ್ನ ಕಂಡುಹಿಡಿಯೋದಲ್ಲ. ಅಂಥವ್ರನ್ನ ನಾರ್ಮಲ್ ಟೀಚರ್ಸ್ ಕಂಡುಹಿಡಿಲಿಕ್ಕೆ ಆಗುದಿಲ್ಲ. ಅದಕ್ಕೆ ಬಹಳಷ್ಟು ಮನೋವೈಜ್ಞಾನಿಕ ಜ್ಞಾನದ ಅವಶ್ಯಕತೆ ಇರ್ತದ. ಬಹಳಷ್ಟು ಥೆರಪಿಗಳನ್ನೆಲ್ಲ ಮಾಡ್ಬೇಕಾಗ್ತದ. ಹಿಂಗಾಗಿ ಅಂಥವ್ರನ್ನ ಸೈಕಿಯಾಟ್ರಿಸ್ಟ್ ಕಡೆ ನಾವು ರೆಫರ್ ಮಾಡ್ಬೇಕು. ಆವಾಗ ಸೈಕಿಯಾಟ್ರಿಸ್ಟ್ ಅವರನ್ನೆಲ್ಲಾನು ಕೂಡ ಡಿಟೇಲ್ ಆಗಿ ರೋಗಗಳನ್ನ ಪತ್ತೆ ಹಚ್ಚುವಂತ ಕ್ರಮವನ್ನು ಕೈಗೊಳ್ತಾರೆ. ಸೊ ಮಾನಸಿಕ ರೋಗವನ್ನ ತಿಳ್ಕೊಳ್ಳೋದು. ಯಾವ ಯಾವ ಒಂದು ವಿಷಯದ ಸಲುವಾಗಿ ಹಿಂಗಾಗಿದಾರ, ಯಾವ ಒಂದು ಘಟನೆ ಇವ್ರ ಮ್ಯಾಗ ಪ್ರಭಾವ ಬೀರದ, ಈ ಎಲ್ಲಾ ಅಂಶಗಳನ್ನ ಇಲ್ಲಿ ಮೊದಲನೇ ಒಂದು ಉದ್ದೇಶ ಇದ್ ಮಾಡ್ತದ, ನೆರವೇರಿಸ್ತದ. ಎರಡನೇದು ಮಾನಸಿಕ ಸಮಸ್ಯೆಗಳ ನಿರ್ಣಯ ಮಾಡೋದು. ಬಹುಶಃ ಇಂತಿಂತ ಘಟನೆಗಳು ನಡೆದಿರೋದ್ರಿಂದ ಈ ಒಂದು ಸಮಸ್ಯೆಗೆ ಒಳಗಾಗಿದ್ದಾನ ಅನ್ನೋದು ನಿರ್ಣಯ ಏನದಲ್ಲ, ಅದು ಎರಡನೇ ಒಂದು ಉದ್ದೇಶ ಅದ. ಮೂರನೇದು ಸರಿಯಾದ ಚಿಕಿತ್ಸೆ ಅಥವಾ ಸಲಹೆಯನ್ನು ನೀಡೋದು. ಸಾಧ್ಯವಾದಷ್ಟ ಆ ಘಟನೆಯಿಂದ, ಆ ಸ್ಥಿತಿಯಿಂದ ಆತ ನಾರ್ಮಲ್ ಸ್ಥಿತಿಗೆ ಬರ್ಬೇಕಾದ್ರೆ ಏನೇನ್ ಮಾರ್ಗದರ್ಶನ ಬೇಕಲ್ಲ, ಮಾರ್ಗದರ್ಶನ ಮತ್ತು ಸಲಹೆ ಅದನ್ನ ಕೊಡೋದು. ಆಮೇಲೆ 4ನೇದ ವ್ಯಕ್ತಿಯ ಜೀವನದಲ್ಲಿ ಅಥವಾ ವ್ಯಕ್ತಿಗೆ ಜೀವನದಲ್ಲಿ ಹೊಂದಾಣಿಕೆ ಸಾಧಿಸಲು ಸಹಾಯ ಮಾಡೋದು. ಅವ್ನು ಇತರ ಜೊತೆಗೆ ಎಲ್ಲಾನು ಬೆರೆತ್ಕೊಳ್ಳಿಕ್ಕೆ ಏನೇನ್ ಬೇಕಲ್ಲ, ಅಂಥವು ಎಲ್ಲಾ ಒಂದು ಸಲಹೆ ಸೂಚನೆಗಳನ್ನೆಲ್ಲ ಕೊಡೋದು ಅಥವಾ ಪತ್ತೆ ಹಚ್ಚೋದು ಏನದಲ್ಲ, ಅವೆಲ್ಲಾ ಮುಖ್ಯ ಉದ್ದೇಶಗಳನ್ನ ಇಟ್ಕೊಂಡು ಚಿಕಿತ್ಸಾ ವಿಧಾನವನ್ನ ಬೆಳೆಸಲಾಗ್ತದೆ. ಇನ್ನ ಮುಂದುವರೆದು ಚಿಕಿತ್ಸಾ ವಿಧಾನದ ಹಂತಗಳು ಅಥವಾ ಪ್ರಕ್ರಿಯೆ. ಈ ಚಿಕಿತ್ಸಾ ವಿಧಾನವನ್ನು ಏನ್ ಕೈಗೊಳ್ತಾರಲ್ಲ, ಈಗ ವ್ಯಕ್ತಿ ಇದನ್ನ ಕೈಗೊಳ್ಬೇಕಾದ್ರೆ ಏನ್ ಹಂತಗಳು ನಾನು ಹೇಳಿದ್ನಲ್ಲ, ಸೇಮ್ ಇಲ್ಲೇ ರಿಪೀಟ್ ಆಗ್ತಾ ಹೋಗ್ತಾವ. ಕೆಲವೊಂದಿಷ್ಟು ಬದಲಾವಣೆಗಳು ಆಗ್ತಾವ. ಈಗ ಇದ್ರಾಗ ನೋಡ್ಬೇಕಾದ್ರೆ ನಮ್ಮ ಚಿಕಿತ್ಸಾ ವಿಧಾನದ ಚಿಕಿತ್ಸಾ ವಿಧಾನದ ಹಂತಗಳು ಅಥವಾ ಪ್ರಕ್ರಿಯೆ, ಪ್ರೊಸೀಜರ್ ಅಂತ ಹೇಳಿ ಕರಿತೀವಿ ನಾವು. ಸ್ಟೆಪ್ಸ್ ಅಥವಾ ಪ್ರೊಸೀಜರ್ ಅಂತ ಹೇಳಿ ಕರಿತೀವಿ. ಮುಖ್ಯವಾಗಿ ಇಲ್ಲಿ 7 ಹಂತಗಳನ್ನಾಗಿ ಇದನ್ನ ವಿಂಗಡಿಸಲಾಗ್ಯದ. ಮೊದಲನೇದು ಒಂದು ಏನದಲ್ಲ, ಅದನ್ನ ವ್ಯಕ್ತಿ ಇತಿಹಾಸ ಸಂಗ್ರಹಣೆ ಅಂತ ಹೇಳಿ ಕರಿತೇವೆ. ಕಲೆಕ್ಷನ್ ಆಫ್ ಕೇಸ್ ಹಿಸ್ಟರಿ ಅಂತ ಕೇಳ್ತೇವೆ. ಆ ವ್ಯಕ್ತಿಗೆ ಸಂಬಂಧಿಸಿದಂತಹ ಮಾಹಿತಿಯನ್ನು ಕಲೆಕ್ಟ್ ಮಾಡೋದು. ಇದು ಬೇಸಿಕ್ ಮಾಹಿತಿ ಇರ್ತದ. ಈ ಬೇಸಿಕ್ ಮಾಹಿತಿ ಒಳಗೆ ನಾವು ಏನೇನ್ ಇದು ಮಾಡ್ತೇವೆ ಅಂದ್ರೆ, ಮಾಹಿತಿಯನ್ನು ಸಂಗ್ರಹಣೆ ಮಾಡ್ತೇವೆ ಅಂದ್ರೆ, ಒಂದೇದು ಆ ವ್ಯಕ್ತಿಯ ವಯಸ್ಸೇನು. ಯಾಕಂದ್ರೆ ವಯಸ್ಸಿನ ತಕ್ಕಂತೆ ಆತ ಯಾವ ವಿಷಯಕ್ಕೆ ಡಿಪ್ರೆಷನ್ ಆಗಿದೆ ಅನ್ನೋದು ಗೊತ್ತಾಗ್ತದ. ಸಣ್ಣ ಮಕ್ಕಳದಕ್ಕೆ ಅಂತ ವಿಶೇಷ ಇರಂಗಿಲ್ಲ. ಆದ್ರ ಹದಿಹರೆಯದವ್ರು ಏನಾದ್ರೂ ಅಂತ ಸಮಸ್ಯೆಗೆ ಒಳಗಾಗಿದ್ದಕ್ಕೆ ಅದಕ್ಕೆ ಕಾರಣ ಒಂದೇ ಇರ್ತದ. ಆ ಕಾರಣ ತಮಗೂ ಕೂಡ ಗೊತ್ತಿರ್ತದ. ಸೊ ಹಿಂಗಾಗಿ ವಯಸ್ಸು ಏನದಲ್ಲ, ಅದು ಬಹಳ ಇಂಪಾರ್ಟೆಂಟು. ಅದಕ್ಕಿಂತ ಮುಂಚಿತವಾಗಿ ಅವ್ನ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಎಲ್ಲಾನು ಕೂಡ ತೆಗೆದುಕೊಂಡಿರ್ತಾರೆ. ಇಲ್ಲಿ ಐತ್ ನೋಡ್ರಿ, ವಯಸ್ಸು, ಕುಟುಂಬ ಅಂತಂದ್ರೆ ಅವ್ನ ಕುಟುಂಬದಲ್ಲಿ ಯಾರ್ಯಾರದಾರ, ಅವನ ಜೊತೆಗೆ ಹೆಂಗ್ ಬಿಹೇವ್ ಮಾಡ್ತಾರ, ಈ ಎಲ್ಲಾ ಡೀಟೇಲ್ಸ್ ಅನ್ನು ತೆಗೆದುಕೊಳ್ತಾರೆ. ಎಜುಕೇಶನ್ ಏನ್ ಮಾಡ್ತಿದ್ದಾನ ಅವನು, ಯಾಕೆ ಎಜುಕೇಶನ್ ಇಂಪಾರ್ಟೆಂಟ್ ಅಂದ್ರೆ, ಯಾವ ಕೋರ್ಸ್ ಅವ್ನು ಮಾಡ್ತಾನ, ಅದು ಕೋ ಎಜುಕೇಶನ್ ಐತೋ ಅಥವಾ ಸೆಪರೇಟ್ ಗರ್ಲ್ಸ್ ಅಷ್ಟನ್ನ ಐತೋ ಅಥವಾ ಬಾಯ್ಸ್ ಅಷ್ಟೇ ಐತೋ, ಇದನ್ನ ಚೆಕ್ ಮಾಡ್ಬೇಕು. ಅಲ್ಲಿ ಟೀಚರ್ಸ್ ಯಾರ್ದಾರ, ಇವನ್ ಫ್ರೆಂಡ್ಸ್ ಯಾರ್ದಾರ, ಇದನ್ನೆಲ್ಲಾನು ನಾವು ಶಿಕ್ಷಣ ತಂದ್ಕೊಳ್ಳೆ ಬರೀ ಶಿಕ್ಷಣ ಸಂಬಂಧಪಟ್ಟಿದ್ದು ಎಲ್ಲಾನು ಅಭ್ಯಾಸ ಮಾಡ್ಬೇಕು. ಬರೀ ಶಿಕ್ಷಣ ಅಂದ್ರೆ ಏನ್ ಕಲಿಯತ್ತ ಅಂತ ಅಷ್ಟೇ ಅಲ್ಲ. ಓಕೆ, ಅಭ್ಯಾಸಗಳು, ಅವ್ನಿಗೆ ಯಾವ ಹವ್ಯಾಸಗಳು ಅದಾವ ಅವನ್ನೆಲ್ಲ ತಿಳ್ಕೊಳ್ಬೇಕು. ಆಟ ಆಡ್ತಾ ಇದ್ರ ಯಾವ ಆಟ ಆಡ್ತಾನ, ಇವೆಲ್ಲಾನು ಕೂಡ ನಮ್ಗೆ ಗೊತ್ತಿರ್ಬೇಕು. ಆಮೇಲೆ ಹಿಂದಿನ ಸಮಸ್ಯೆಗಳ ಮಾಹಿತಿ. ಈ ಮೊದಲು ಏನಾದ್ರೂ ಆ ವ್ಯಕ್ತಿ ಹಂಗ ಮಾಡಿದ್ದೇನ, ಡಿಪ್ರೆಷನ್ಗೆ ಒಳಗಾಗಿದ್ದೇನ, ಇಂಥವೆಲ್ಲಾನು ಕೂಡ ಮಾಹಿತಿ ಸಂಗ್ರಹಣೆ ಮಾಡೋದೇನದಲ್ಲ, ಅದು ಮೊದಲನೇ ಹಂತದಾಗ ನಡೀತದೆ. ಇನ್ನು ಸಂಗ್ರಹಿಸಿದಂತ ಮಾಹಿತಿಯ ಆಧಾರದ ಮೇಲೆ ಎರಡನೇ ಹಂತ ಏನತ್ತಂದ್ರ ಸಂದರ್ಶನ ಅಂತಂದಂಗ. ಸಂದರ್ಶನ ಅಂತಂದ್ರೆ ಏನ್ ಹೇಳ್ರಿ, ಅವನನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಅವ್ನ ಮನುಷ್ಯನಾಗ ಏನದಲ್ಲ ಅದನ್ನ ತಿಳಿದುಕೊಳ್ಳಕ್ ಪ್ರಯತ್ನ ಮಾಡೋದು. ಸಂದರ್ಶನ ಅಂತಂದ್ರೆ ಮತ್ತೆ ಇಲ್ಲಿ ಚೆಕ್ ಲಿಸ್ಟ್ ತಗೊಂಡು ಇಲ್ಲಿ ಇಷ್ಟು ಪ್ರಶ್ನೆ ಕೇಳ್ತಾನೆ ಮತ್ತೆ ನೀವು ಉತ್ತರ ಹೇಳು ಅಂತ ಹೇಳಿ ಅವನಿಗೆ ಅನ್ನಂಗಿಲ್ಲ. ಯಾಕಂದ್ರೆ ಅವ್ನು ಮೊದಲೇ ಮಾತಾಡ್ತಿರಂಗಿಲ್ಲ. ಸೊ ಆ ಒಂದು ಬಾಂಡಿಂಗ್ ಬೆಳೆಸ್ಕೊಂಡು ಅವನು ವಿಶ್ವಾಸ ತೆಗೆದುಕೊಂಡು ಅವ್ ಅಟ್ಲೀಸ್ಟ್ ಊರ್ ಮಂದಿ ಜೊತೆಗೆ ಮಾತಾಡದಿದ್ರು ಡಾಕ್ಟರ್ ಹತ್ರ ಅಥವಾ ಸೈಕಿಯಾಟ್ರಿಸ್ಟ್ ಹತ್ರನು ನೇರವಾಗಿ ಮಾತಾಡುವಂತ ಒಂದು ವಿಶ್ವಾಸವನ್ನ ಬೆಳೆಸ್ಕೊಳ್ಬೇಕು. ಆ ವಿಶ್ವಾಸವನ್ನ ಬೆಳೆಸುವಂತ ಕೆಲಸ ಏನದಲ್ಲ, ಅದು ಸಂದರ್ಶನದಲ್ಲಿ ಆಗ್ತದೆ. ಸೊ ಇಲ್ಲಿ ಆ ಚಿಕಿತ್ಸಾ ವಿಧಾನವನ್ನು ಬಳಸಿ ಅವನು ಯಾರು ಟ್ರೀಟ್ಮೆಂಟ್ ಮಾಡ್ತಿರ್ತಾರಲ್ಲ ಅವರು ಏನ್ ಮಾಡ್ತಾರಂದ್ರೆ ಇಲ್ಲಿ ಸಂದರ್ಶನವನ್ನು ಕೈಗೊಳ್ತಾರ. ವ್ಯಕ್ತಿಯೊಂದಿಗೆ ಇಲ್ಲಿ ಏನಾಗ್ತದೆ ಹೇಳ್ರಿ, ವ್ಯಕ್ತಿಯೊಂದಿಗೆ ನೇರವಾಗಿ ಮಾತನಾಡಿ ಅವನ ಭಾವನೆಗಳು ಮತ್ತು ಆಲೋಚನೆಗಳ ಮತ್ತು ಸಮಸ್ಯೆಗಳನ್ನ ತಿಳಿದುಕೊಳ್ಳಕ ಪ್ರಯತ್ನ ಪಡೋದು. ಇದೇನದಲ್ಲ, ಭಾವನೆಗಳು, ಆಮೇಲೆ ಆಲೋಚನೆಗಳು ಮತ್ತು ಸಮಸ್ಯೆಗಳು, ಇವೇನದಲ್ಲ ಇದನ್ನ ತಿಳಿದುಕೊಳ್ಳುವಂತ ಕೆಲಸ ಸಂದರ್ಶನದಾಗ ಆಗ್ತದ, ಎರಡನೇ ಹಂತದಾಗ ಆಗ್ತದ. ಇನ್ನು ಸಂದರ್ಶನ ಆದ ಕೂಡಲೇ ಅದ್ರಕ್ಕಿಂತ ಒಂಚೂರು ಮುಂದುವರೆದು ಈ ಸಂದರ್ಶನದಾಗ ಎಲ್ಲಾನು ಈಗ ನಾವು ಮಾಹಿತಿ ಸಂಗ್ರಹಣೆ ಮಾಡಿದ್ದು ಆಯ್ತು, ಅವು ಕೂಡ ಕೆಲವೊಂದಿಷ್ಟು ವಿಷಯಗಳನ್ನ ಹೇಳಿದ್ದಾಯ್ತು. ಇನ್ನು ಮೂರನೇದು ನಾವು ಪರಿಶೀಲನೆ ಮಾಡಿದ್ದು ಅವ್ನು ಹೇಳಿದ್ದು ಕರೆಕ್ಟ್ ಐತೆ ಅನ್ನೋ ವೀಕ್ಷಣೆ ಮಾಡುದು, ಅಬ್ಸರ್ವೇಷನ್ ಅಂತ ಹೇಳಿ ಥರ್ಡ್ ಸ್ಟೆಪ್ ಬರ್ತದ. ಮೂರನೇ ಹಂತ ಬರ್ತದ ಪರಿಶೀಲನೆ ಮಾಡುದು ಅಥವಾ ವೀಕ್ಷಣೆ ಮಾಡುದು. ಇಲ್ಲಿ
ಅವನ ವರ್ತನೆಯನ್ನು ಪರಿಶೀಲನೆ ಮಾಡೋದು, ಭಾವನೆಗಳು ಮತ್ತು ಪ್ರತಿಕ್ರಿಯೆಗಳನ್ನ ಅವನ್ನೆಲ್ಲಾನು ಕೂಡ ಗಮನಿಸುವಂತ ಕೆಲಸ ಇಲ್ಲಿ ಆಗ್ಬೇಕು. ಗೊತ್ತಾಯ್ತಾ? ಆಮೇಲೆ 4ನೇದು ಮಾನಸಿಕ ಪರೀಕ್ಷೆಗಳು, ಮೆಂಟಲ್ ಎಕ್ಸಾಮ್ಸ್. ಇವೆಲ್ಲ ಆದ ಕೂಡ್ಲೆ ಸರಿಯಾಗಿ ಅವ್ನ್ ಮೈಂಡ್ ವರ್ಕ್ ಮಾಡ್ತದನೋ ಅಥವಾ ಇಲ್ಲೋ ಇದನ್ನ ಚೆಕ್ ಮಾಡೋ ಸಲುವಾಗಿ ಏನ್ ಮಾಡ್ತಾರಂದ್ರೆ ಸೈಕಾಟ್ರಿಸ್ಟು ಕೆಲವೊಂದಿಷ್ಟು ಸಣ್ಣ ಪರೀಕ್ಷೆಗಳನ್ನ ತೆಗೆದುಕೊಳ್ತಾರ. ಓಕೆ, ಆ ಮಾನಸಿಕ ಪರೀಕ್ಷೆಗಳನ್ನ ಯಾವ ಬುದ್ಧಿಮತ್ತೆಯ ಪರೀಕ್ಷೆ ಆಗಿರ್ಬೋದು ಅಥವಾ ವ್ಯಕ್ತಿತ್ವ ಪರೀಕ್ಷೆ ಆಗಿರ್ಬೋದು, ಇಂಥವೆಲ್ಲಾನು ಕೂಡ ಅವನ ಜೊತೆಗೆ ಆ ಪರೀಕ್ಷೆಗಳನ್ನ ಕೈಗೊಂಡು ಆ ಥರದ ಫಲಿತಾಂಶ ಏನ್ ಬರ್ತದ ಅನ್ನೋದು ನೋಡ್ತಾರ. ಆಮೇಲೆ ಏನ್ ಮಾಡ್ತಾರಂದ್ರೆ ನಿರ್ಣಯವನ್ನ ಮಾಡ್ತಾರ. ಬಹುಶಃ ಈ ಕಾರಣಕ್ಕ ಅಂದ್ರೆ ಇದು ಪ್ರಾಕಲ್ಪನೆ ಅಂತ ಹೇಳಿ ಕರಿತೀವಿ ನಾವು. 100% ಇದೆ ಅಂತಲ್ಲ. ಅದು ಕಲ್ಪನೆ ಮಾಡ್ಕೊಂಡು ಡಯಾಗ್ನೋಸ್ ಮಾಡ್ಲಿಕ್ಕೆ ಶುರು ಮಾಡ್ತಾರೆ. ಇದು ನಿಖರವಾದ ಮಾನಸಿಕ ಸಮಸ್ಯೆಯನ್ನ ಗುರುತಿಸುವುದು. ಬಹುಶಃ ಇದೇ ಇರಬೇಕು ಅಂತ ತಿಳ್ಕೊಂಡು ಅದರ ಹಿನ್ನೆಲೆಯಲ್ಲಿ ನಾವು ಮುಂದಿನ ಕೆಲಸ ಮಾಡಬೇಕು. ಅದು ಯಾವ್ದಂತಂದ್ರೆ ಚಿಕಿತ್ಸೆ ನೀಡೋದು. ಥೆರಪಿ, ಓಕೆ, ಟ್ರೀಟ್ಮೆಂಟ್ ಅಂತ ಹೇಳಿ ಕರಿತೀವಿ. ಇಲ್ಲಿ ಅದ್ರ ಕೆಲಸ ಆಗ್ತದ. ಇದು ಆದ ಕೂಡಲೇ ಟ್ರೀಟ್ಮೆಂಟ್ ಮಾಡ್ಬೇಕಾದ್ರೆ ಅವನ ಜೊತೆಗೆ ಸಮಾಲೋಚನೆ ಮಾಡ್ತೀವಿ, ಮನೋಚಿಕಿತ್ಸೆಯನ್ನು ಕೊಡ್ತೀವಿ ಅಥವಾ ಮಾರ್ಗದರ್ಶನ ನೀಡೋದು ಮಾಡ್ತೀವಿ. ಇವೆಲ್ಲನೂ ಕೂಡ ಈ 6ನೇ ಹಂತದಾಗ ಆಗ್ತಾವ. ಕೊನೆ ಹಂತದಾಗ ಏನಂತಂದ್ರೆ ಅನುಸರಣೆ ಅಥವಾ ಫಾಲೋ ಅಪ್ ಅಂತ ಹೇಳಿ ಕರಿತೀವಿ. ಇದಿಷ್ಟು ಮಾಡಿ ಬಿಟ್ಬಿಡಂಗಿಲ್ಲ, ಆಯ್ತು ಹೋಗಪ್ಪ ಅಂತಲ್ಲ. ಮತ್ತ ಅವಂಗ ಏನ್ ಮಾಡೋದಂದ್ರ 1 ತಿಂಗಳು ಬಿಟ್ಟೆಲ್ಲ ಬರ್ಲಿಕ್ಕೆ ಹೇಳೋದು, ಪ್ರಗತಿಯನ್ನು ಪರಿಶೀಲನೆ ಮಾಡೋದು, ಮೊದಲಿದ್ದ ಮತ್ತು ಈಗಿಂದ ಇದ್ದದಕ್ಕ ಏನ್ ಡಿಫ್ರೆನ್ಸ್ ಅದ, ಏನ್ ಬೆಳವಣಿಗೆ ಆಗ್ಯದ, ಈ ಎಲ್ಲಾ ಅಂಶಗಳನ್ನ ತಿಳ್ಕೊಳ್ಳುವಂತ ಕೆಲಸ ಇಲ್ಲಿ 7ನೇ ಹಂತದಾಗ ಆಗ್ತದೆ. ಅಂದ್ರೆ ಕಂಟಿನ್ಯೂ ಇರ್ತದ ಅದು ಪ್ರೊಸೆಸರ್. ಯಾಕಂದ್ರೆ ಮಾನಸಿಕ ರೋಗಕ್ಕೆ ತುತ್ತಾದವರು ನಾರ್ಮಲ್ ಈಗ ಕೆಮ್ಮ ನೆಗಡಿ ಬಂದಂಗಲ್ಲ, ಒಂದ್ಸಲ ಹೋಗಿ 3 ದಿವಸ ಟ್ಯಾಬ್ಲೆಟ್ ತಗೊಂಡ್ ಬಂದ್ರೆ ಮುಗಿಯಂಗಿಲ್ಲ. ಅದು ನಿರಂತರವಾಗಿ ಅವ್ನ ಮನುಷ್ಯನಾಗ ಇರ್ತದ. ಆ ಘಟನೆ ನೆನಪಾದಾಗೆಲ್ಲ ಮತ್ತ ಅದ ಸ್ಥಿತಿಗೆ ಹೋಗುವಂತ ಸಂದರ್ಭ ಇರ್ತದ. ಅದರ ಸಲುವಾಗಿ ಆ ವ್ಯಕ್ತಿಯನ್ನ ನಿರಂತರವಾಗಿ ತಿಂಗಳಿಗೆ ಒಂದ್ಸಲ 15 ದಿವಸಕ್ಕೆ ಒಂದ್ಸಲ ಅವ್ರ ಏನ್ ಮಾಡ್ತಾರೆ ಹೇಳ್ರಿ, ಫಾಲೋ ಅಪ್ ತಗೊಳಕ್ ಹೇಳ್ತಾರ. ಸೊ ಮತ್ತೆ ಅಲ್ಲೆಲ್ಲಿ ಹೋಗಿ ನಾವ್ ಏನ್ ಮಾಡ್ಬೇಕು ಹೇಳ್ರಿ, ಚಿಕಿತ್ಸೆಗಳು ಪಡಬೇಕು. ಆಮೇಲೆ ಕ್ರಮೇಣ ಅದನ್ನ ಕ್ಲಿಯರ್ ಆಗ್ತಾ ಆಗ್ತಾ ನಾರ್ಮಲ್ ವ್ಯಕ್ತಿ ಆಗ್ತಾನೆ. ಅದಕ್ಕೆ ಸಾಕಷ್ಟು ಸಮಯವೂ ಕೂಡ ಹತ್ತದ, ಬಟ್ ಪರ್ಫೆಕ್ಟ್ ಆಗ್ತದ. ಓಕೆ, ಇನ್ನ ಚಿಕಿತ್ಸಾ ವಿಧಾನದಲ್ಲಿ ಬಳಸುವಂತ ಉಪಕರಣಗಳು, ಟೂಲ್ಸ್ ಅಂತ ಹೇಳಿದ್ನಲ್ಲ. ಟೂಲ್ಸ್ ಅಂತಂದ್ರೆ ಬರೇ ವಸ್ತು ರೂಪದಲ್ಲಿ ಅಲ್ಲ, ವಿಧಾನಗಳ ರೂಪದಲ್ಲಿ ಏನೇನ್ ಮಾಡ್ತಾರಂದ್ರೆ ಈಗಾಗಲೇ ಹೇಳ್ದಂಗೆ ಏನ್ ಹೇಳ್ರಿ, ಸಂದರ್ಶನ ಮಾಡ್ತಾರ, ವೀಕ್ಷಣೆ ಮಾಡ್ತಾರ. ಅಂದ್ರೆ ಇವೆಲ್ಲ ವಿಧಾನಗಳು ಅದಾವ. ಇವು ವಿಧಾನಗಳೆಲ್ಲಾನು ಕೂಡ ಈ ಕ್ಲಿನಿಕಲ್ ಮೆಥಡ್ ದಲ್ಲಿ ಯೂಸ್ ಆಗುವಂತವು. ಓಕೆ, ಆಮೇಲೆ ಪ್ರಕರಣ ಅಧ್ಯಯನ, ಕೇಸ್ ಸ್ಟಡಿ 3ನೇದು. ಆಮೇಲೆ ಮಾನಸಿಕ ಪರೀಕ್ಷೆಗಳು, ತಿಳಿತಾ, ಮಾನಸಿಕ ಪರೀಕ್ಷೆಗಳು ಇದು ಆಕ್ಚುಲಿ ಟೂಲ್ಸ್ ಅಂತ ಹೇಳಿ ಇದು ಒಂದೇ ಅದ. ಇವೆಲ್ಲಾನು ಕೂಡ ವಿಧಾನಗಳದಾವ. ಓಕೆ, ಟೂಲ್ಸ್ ಅಂಡ್ ಟೆಕ್ನಿಕ್ಸ್ ಅಂತಂದಂಗೆ ತಿಳಿತಾ, ಇವೆಲ್ಲಾನು ಕೂಡ ಚಿಕಿತ್ಸಾ ವಿಧಾನದಲ್ಲಿ ಬಳಸುವಂತಹ ಸಾಧನಗಳು ಅಂತ ಹೇಳಿ ಕರಿತೇವೆ ನಾವು. ಸಾಧನಗಳು ಅದ, ಆಕ್ಚುಲಿ ಉಪಕರಣಗಳು ಅಂತಿದೆ, ಸಾಧನಗಳು ಅಂತಂದಾಗ. ಆಮೇಲೆ ಚಿಕಿತ್ಸಾ ವಿಧಾನದ ವಿಧಗಳು, ಎಷ್ಟು ಟೈಪ್ ಚಿಕಿತ್ಸಾ ವಿಧಾನ ನಡೀತದ ಅನ್ನೋದನ್ನ ಈಗ ನೋಡ್ರಿ. 1ನೇದು ವೈಯಕ್ತಿಕ ಚಿಕಿತ್ಸಾ ವಿಧಾನ ಅಂತ ಹೇಳಿ ಬರ್ತದ. ವೈಯಕ್ತಿಕ ಚಿಕಿತ್ಸಾ ವಿಧಾನ ಅಂತಂದ್ರ ಒಬ್ಬ ವ್ಯಕ್ತಿಯನ್ನು ತೆಗೆದುಕೊಂಡು ಅವನನ್ನ ದೀರ್ಘವಾಗಿ ಅಧ್ಯಯನ ಮಾಡುವಂತ, ದೀರ್ಘವಾಗಿ ಮತ್ತು ಆಳವಾಗಿ ಅಧ್ಯಯನ ಮಾಡುವಂತ ವಿಧಾನ ಏನದಲ್ಲ, ಅದಕ್ಕೆ ನಾವು ವೈಯಕ್ತಿಕ ಚಿಕಿತ್ಸಾ ವಿಧಾನ ಅಂತ ಹೇಳಿ ಕರಿತೀವಿ. ಒಬ್ಬ ವ್ಯಕ್ತಿಗೆ ಸಂಬಂಧಿಸಿದ್ದು. ಇನ್ನು 2ನೇದು ಗುಂಪು ಚಿಕಿತ್ಸಾ ಅಧ್ಯಯನ. ಇದು ಅಷ್ಟು ಡೆಪ್ತ್ ಸಮಸ್ಯೆ ಇರಂಗಿಲ್ಲ. ನಾರ್ಮಲ್ ಇಡೀ ಎಲ್ಲಾನು ಈಗ ಒಂದು ಕ್ಲಾಸ್ ಎಲ್ಲಾನು ಒಂದ್ ಯಾವ್ದೋ ಒಂದು ರೀಸನ್ಕ ವಿಭಿನ್ನ ವರ್ತನೆಯನ್ನು ತೋರ್ತಿರ್ತಾರ. ಸೊ ಅಂತ ಸಂದರ್ಭದಲ್ಲಿ ಗುಂಪು ಚಿಕಿತ್ಸಾ ಅಧ್ಯಯನ ಆಗ್ತದ. ಇದೇನು ಅಷ್ಟು ಡೆಪ್ತ್ ಇರಂಗಿಲ್ಲ. ಆಮೇಲೆ 3ನೇದು ಮಕ್ಕಳ ಚಿಕಿತ್ಸಾ ಅಧ್ಯಯನ. ಮಕ್ಕಳಲ್ಲಿ ವರ್ತನೆಗಳು ಬದಲಾವಣೆ ಆದಾಗ, ಹೊಂದಾಣಿಕೆ ಪ್ರಾಬ್ಲಮ್ ಆದಾಗ ಈ ವಿಧಾನವನ್ನು ಬಳಸಲಾಗ್ತದೆ. ಆಮೇಲೆ ವಯಸ್ಕರ ಚಿಕಿತ್ಸಾ ವಿಧಾನ. ಅಡಲ್ಟ್ ಏನಿರ್ತಾರಲ್ಲ, ಅವ್ರಿಗೆ ಏನಾದ್ರು ಇಂಥ ಮಾನಸಿಕ ಒತ್ತಡ ಇವೆಲ್ಲ ಆಗಿ ಅವರು ಇದಾಗಿರ್ತಾರಲ್ಲ, ಪೇಷಂಟ್ ಆಗಿರ್ತಾರಲ್ಲ, ಪೇಷಂಟ್ ಅಂದ್ರೆ ಡಿಪ್ರೆಷನ್ ಹೋಗಿರ್ತಾರಲ್ಲ ಅಂತವ್ರಿಗೆ ವಯಸ್ಕರ ಅಂತ ಹೇಳಿ ಇದೊಂದು 4 ರೀತಿಯಾದಂತಹ ವಿಧಗಳು ಇದರಲ್ಲಿದಾವ. ಇನ್ನು ಮುಂದುವರೆದು ಈ ವಿಧಾನದ ಗುಣಗಳು, ಮೆರಿಟ್ಸ್ ಏನಿದಾವಲ್ಲ, ಆ ಮೆರಿಟ್ಸ್ ಅನ್ನು ನೋಡೋಣ. ಮೊದಲನೇದು ಏನಂತಂದ್ರೆ ಮೆರಿಟ್, 1ನೇದು ಆಳವಾದ ಮತ್ತು ವಿವರವಾದ ಅಧ್ಯಯನ. ಇಲ್ಲಿ ಏನು ಡೌಟ್ ಪಡುವಂತದ್ದು ಇರಂಗಿಲ್ಲ. ಯಾಕಂದ್ರೆ ಆ ವ್ಯಕ್ತಿಯ ಕುರಿತು ಮನೆಯವ್ರಿಗೂ ಗೊತ್ತಿರಂಗಿಲ್ಲ, ಶಾಲೆಯೊಳಗೂ ಗೊತ್ತಿರಂಗಿಲ್ಲ. ಅಷ್ಟು ಡೆಪ್ತ್ ಆಗಿ ಇವರು ಯಾರು ಹೇಳ್ರಿ, ಸೈಕಾಟ್ರಿಸ್ಟ್ ಅಥವಾ ಈ ಮನೋವಿಜ್ಞಾನಿ ಆ ವ್ಯಕ್ತಿಯ ಕುರಿತು, ಸಮಸ್ಯೆಯ ಕುರಿತು ದೀರ್ಘವಾದ ಅಧ್ಯಯನ ಮಾಡಿರ್ತಾರೆ. ಸೊ ಪರ್ಫೆಕ್ಟ್ ಅದ ಅಂದಂಗಾಯ್ತು. 2ನೇದು ಏನಂತಂದ್ರೆ ನಿಖರವಾದ ನಿರ್ಣಯಕ್ಕೆ ಸಹಾಯಕ. ಯಾಕಂದ್ರ ಎಲ್ಲಾ ತರದ ಟೆಸ್ಟ್ಗಳನ್ನು ಮಾಡಿ ಆಮೇಲೆ ನಿರ್ಣಯಿಸೋದ್ರಿಂದ ರೋಗ ಪತ್ತೆ ಏನಿದಲ್ಲ ಅದು ಪರ್ಫೆಕ್ಟ್ ಆಗಿರ್ತದ ಅಂತಂದಾಗ 2ನೇದು. ಇನ್ನು 3ನೇದು ಯಾವ್ದಂದ್ರೆ ಚಿಕಿತ್ಸೆ ಮತ್ತು ಸಮಾಲೋಚನೆಗೆ ಉಪಯುಕ್ತ. ಯಾಕಂದ್ರೆ ಅವೆಲ್ಲ ಮಾಹಿತಿಯನ್ನು ಇಟ್ಕೊಂಡು ಯಾವ ಚಿಕಿತ್ಸೆ ಕೊಡಬೇಕು ಮತ್ತು ಅವನಿಗೆ ಸಲಹೆ ಸೂಚನೆಗಳನ್ನ ಏನ್ ಕೊಡ್ಬೇಕು ಅನ್ನೋದಕ್ಕೆ ಇದು ಯೂಸ್ ಆಗ್ತದೆ. ಮತ್ತು 4th ಒನ್ ಸಾಕಷ್ಟು ಇರ್ತಾವ. ನೀವು ಮತ್ತೆ ಅದ್ ನಿಮಗೆ ಈ ಥಿಯರಿ ನೋಡ್ಕೊಂಡು ಏನೇನ್ ಸೇರಿಸ್ಬೇಕು ಅನಿಸ್ತದಲ್ಲ ಅದನ್ನೆಲ್ಲ ಸೇರಿಸ್ತಾ ಹೋಗ್ರಿ. ವ್ಯಕ್ತಿ ಕೇಂದ್ರಿತ ವಿಧಾನ. ಓಕೆ, ವ್ಯಕ್ತಿ ಕೇಂದ್ರಿತ ವಿಧಾನ ಇದು ಪರೀಕ್ಷಕನಿಗೆ ಸಂಬಂಧಿಸಿದಲ್ಲ, ಆ ವ್ಯಕ್ತಿ ಕೇಂದ್ರಿತ ಇರೋದ್ರಿಂದ
ಸ್ವಲ್ಪ ಪರ್ಫೆಕ್ಟ್ ಆಗಿ ಅವನಿಗೆ ಮಾರ್ಗದರ್ಶನ ಎಲ್ಲ ಸಿಗ್ತದ ಅಂತ ಹೇಳ್ಬೋದು. ಸೊ ಇವಿಷ್ಟ ಮೆರಿಟ್ಸ್ ಅದಾವ. ನೀವು ಮತ್ತೆ ಇಲ್ಲಿ ಸೇರಿಸ್ತಾ ಹೋಗ್ರಿ 5, 6 ನಿಮ್ಗೆ ಹೆಂಗ್ ಬೇಕಲ್ಲ ಅದ್ ನೀವು ವಿಚಾರ ಮಾಡ್ಕೊಂಡು ಸೇರಿಸ್ತಾ ಹೋಗೋದು. ಓಕೆ. ಸೊ ಇವಿಷ್ಟು ಲಾಭಗಳಾದ್ರೆ ಇನ್ನು ಹಾನಿಗಳು ದೋಷಗಳು ಕೂಡ ಕೆಲವೊಂದಿಷ್ಟು ಅದಾವ. ಒಂದನೇದು ಸಮಯ ಹೆಚ್ಚು ತೆಗೆದುಕೊಳ್ಳುವಂತ ವಿಧಾನ ಆಗ್ಯದ. ಯಾಕಂದ್ರೆ ಇದು ಲಘು ಬಗೆಯಿಂದ ಮುಗಿಯುವಂತ ವಿಧಾನ ಅಲ್ಲ. ನಾನು ಈಗಾಗಲೇ ಹೇಳಿದ್ದೇನೆ ಇದಕ್ಕೆ ಸಮಯ ಹೆಚ್ಚತ್ತದ. ಯಾಕಂದ್ರೆ ಅಷ್ಟು ಡೆಪ್ತ್ ರೋಗ ಇರ್ತದ ಅದು. ಮಾನಸಿಕ ರೋಗ ಅನ್ನೋದು ಅದು ಹೇಳ್ತಾರೆ ಮಾನಸಿಕ ರೋಗ ಸುಟ್ರನು ಹೋಗಂಗಿಲ್ಲ ಅದ. ಅಷ್ಟು ಹಿಂಗ್ ಮಾತಿಗೆ ಹೇಳ್ತಾರಲ್ಲ ಅಷ್ಟು ಡೆಪ್ತ್ ಇರುವಾಗ ಅದಕ್ಕೆ ಸಮಯ ಅಂತೂ ಹತ್ತೋದದ. ಸೊ ಇದು ಒಂದು ದೋಷ ಅಂತ ಹೇಳ್ತೀವಿ. ಮತ್ತೆ ಹೆಚ್ಚಿನ ಖರ್ಚು ಆಗ್ತದ. ಇದಂತೂ 100% ಖರ್ಚದಾಗ ಏನ್ ಕಡಿಮೆ ಇರಂಗಿಲ್ಲ. ಪ್ರತಿ ಸಲ ಹೋದಾಗೂ ಕೂಡ ಸಾಕಷ್ಟು ಬಿಲ್‌ಗಳನ್ನ ನಾವು ಕಟ್ಟಬೇಕಾಗ್ತದೆ. ಮತ್ತೆ ಇದನ್ನ ತರಬೇತಿ ಪಡೆದ ಮನೋವಿಜ್ಞಾನಿಗಳ ಅಗತ್ಯತೆ ಅದ. ಇಂಥವ್ರು ನಮ್ಮ ದೇಶದಲ್ಲಿ ಬಹಳಷ್ಟು ಕಡಿಮೆ ಅದಾರ. ಹೊರದೇಶದಲ್ಲಿ ಹೆಚ್ಚದಾರ. ಬಟ್ ನಮ್ಮಲ್ಲಿ ಮಾತ್ರ ಕಡಿಮೆ ಅದಾರ. ಆದ್ರೆ ಮಾನಸಿಕ ರೋಗಗಳ ಸಂಖ್ಯೆ ನಮ್ಮಲ್ಲಿನೂ ಕೂಡ ಸಾಕಷ್ಟು ಅದ. ಇನ್ನ ಸಾಮಾನ್ಯೀಕರಣ ಸಾಧ್ಯವಿಲ್ಲ. ಸಾಮಾನ್ಯೀಕರಣ ಸಾಧ್ಯ ಇಲ್ಲ. ಸಾಮಾನ್ಯೀಕರಣ ಅಂತಂದ್ರೆ ಹಲವಾರು ಜನ ಪರೀಕ್ಷೆ ಮಾಡಿದಾಗ ಒಂದೇ ರೀತಿ ಬರುವಂತದ್ದಲ್ಲ ಅದಿಲ್ಲ. ಯಾಕಂದ್ರೆ ಒಬ್ಬ ವ್ಯಕ್ತಿಯನ್ನ ಬಹಳ ಜನ ಹಂಗ್ ಪರೀಕ್ಷೆಗೆ ಒಳಪಡಿಸಿರ ಆ ವ್ಯಕ್ತಿಗೆ ಹಾನಿಯಾಗುವಂತ ಸಂದರ್ಭ ಇರ್ತದ. ಅದಕ್ಕ ಸಾಮಾನ್ಯೀಕರಣ ಏನದಲ್ಲ ಅದು ಇಲ್ಲಿ ಆಗಂಗಿಲ್ಲ. ಸಾಮಾನ್ಯ ವ್ಯಕ್ತಿಗಳಿಗಷ್ಟ ಆ ಸಾಮಾನ್ಯೀಕರಣ ಜನರಲೈಸೇಷನ್ ರಿಪೋರ್ಟ್ ಏನದಲ್ಲ ಅದು ಬರ್ತದ. ಮಾನಸಿಕ ರೋಗಗಳಿಗೆ ಹಂಗ್ ಮಾಡಬಾರ್ದು. ಓಕೆ. ಇನ್ ಸಮಾಪನ ಅಥವಾ ಸಮಾರೋಪ ಕನ್ಕ್ಲೂಷನ್ ಅಂತಂದಂಗೆ ಚಿಕಿತ್ಸಾ ವಿಧಾನ ಏನದಲ್ಲ ಇದು ಮನೋವಿಜ್ಞಾನದಲ್ಲಿ ಅತ್ಯಂತ ಮಹತ್ವದ ವಿಧಾನ ಆಗಿದೆ. ಯಾಕಂದ್ರ ಚಿಕಿತ್ಸೆ ನೀಡಿ ಫಾಲೋ ಅಪ್ ಮಾಡಿ ಒಬ್ಬ ವ್ಯಕ್ತಿಯನ್ನ ಅಬ್ನಾರ್ಮಲ್ ವ್ಯಕ್ತಿಯನ್ನ ನಾರ್ಮಲ್ ವ್ಯಕ್ತಿಯನ್ನಾಗಿ ಮಾಡುವಂತ ಏಕೈಕ ವಿಧಾನ ಇದಾಗ್ಯದ. ಆಮೇಲೆ ಇದು ಮಾನಸಿಕ ಸಮಸ್ಯೆಗಳನ್ನ ಆಳವಾಗಿ ಅರ್ಥ ಮಾಡ್ಕೊಳ್ಳಿಕ್ಕೆ ಮಾನಸಿಕ ಅಂದ್ರೆ ಮಾನಸಿಕ ಅಷ್ಟಲ್ಲ ಮಾನಸಿಕ ಭಾವನಾತ್ಮಕ ಮತ್ತು ವರ್ತನೆಯಲ್ಲಿ ಆದಂತ ಬದಲಾವಣೆಗಳನ್ನ ಅತಿ ಪರ್ಫೆಕ್ಟ್ ಆಗಿ ನಿಖರವಾಗಿ ಗುರುತಿಸಿ ಮಾರ್ಗದರ್ಶನ ಮಾಡುವಂತ ವಿಧಾನ ಇದಾಗ್ಯದ. ಆಮೇಲೆ ಸಮಯ ಮತ್ತು ಶ್ರಮ ಇವೆರಡೂ ಕೂಡ ಒಂದ್ ಜರ ಹೆಚ್ಚಾಗ್ತವ. ಆದಾಗ್ಯೂ ಕೂಡ ಇದೇನ್ ಮಾಡ್ತದೆ ಹೇಳ್ರಿ ಮಾನಸಿಕ ಆರೋಗ್ಯ ಸುಧಾರಣೆಗೆ ಇದು ಅತ್ಯಂತ ಉಪಯುಕ್ತವಾಗಿದೆ ಅಂತ ತಿಳ್ಕೊಂಡು ನಾವು ಹೇಳ್ತೇವೆ ತಿಳ್ತಾ. ಸೊ ಇವಿಷ್ಟು ಏನ್ ಹೇಳ್ರಿ ಚಿಕಿತ್ಸಾ ವಿಧಾನದ ಕುರಿತು ಎಲ್ಲ ಮಾಹಿತಿ ಆಯ್ತು. ತಾವು ಈ ವಿಧಾನಕ್ಕೆ ಸಂಬಂಧಿಸಿದಂತ ಇನ್ನಿತರ ವಿಷಯಗಳನ್ನ ಸೇರಿಸ್ಬೇಕಂತಿಸಿದ್ರೆ ನೀವು ನಿಮ್ಮ ಈಗಾಗಲೇ ಹೇಳಿದನಲ್ಲ ಒಂದು ಬುಕ್ ಮಾಡಿ ಅದ್ರಲ್ಲಿ ಬರೀರಿ ಅಂತ. ಆ ಬುಕ್ದಲ್ಲಿ ನೀವು ಮತ್ತೆ ಪಾಯಿಂಟ್ಸ್ಗಳನ್ನ ಆ್ಯಡ್ ಮಾಡ್ತಾ ಹೋಗ್ರಿ. ಮತ್ತೇನಾದ್ರೂ ನಿಮಗೆ ಸಮಸ್ಯೆಗಳು ಇದ್ರೆ ಕಮೆಂಟ್ ಮೂಲಕ ನಿಮ್ಗೆ ತಿಳಿಸ್ರಿ. ಅದಕ್ಕೆ ಉತ್ತರ ಕೊಡುವಂತ ಪ್ರಯತ್ನವನ್ನು ನಾನು ಮಾಡ್ತೀನಿ. ಇನ್ನಿದ್ರೆ ಈ ವಿಧಾನಗಳಲ್ಲಿ ಉಳಿದಿರುವಂತ ಒಂದು ವಿಧಾನ ಒಂದೇ ವಿಧಾನ ಉಳಿದಂತಲ್ಲ ಸಾಕಷ್ಟು ಬರ್ತಾವ. ಆದ್ರೆ ನಾ ಹೇಳೋದು ಒಂದು ವಿಧಾನದ ಮಂಪರ್ ವಿಧಾನ ಅಂತ. ಆ ಮಂಪರ್ ವಿಧಾನವನ್ನ ಮುಂದಿನ ಒಂದು ಅವಧಿಯಲ್ಲಿ ಹೇಳುವಂತ ಒಂದು ಕೆಲಸವನ್ನು ಮಾಡ್ತೀನಿ. ಅಲ್ಲಿವರೆಗೂ ನಮಸ್ಕಾರ.